ಟೆಂಪಲ್ನ ಎಷ್ಟು ಚಾತುರ್ಯದಿಂದ ನಿರ್ಮಾಣ ಮಾಡಿದಾರೆ ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ಬೋದು. ಮಳೆಗಾಲದಲ್ಲಿ ಫಿಲ್ಟ್ರ್ ಹೆಂಗೆ ಆಗ್ತಾಯಿತ್ತು ನೀರು ಅಂತೇಳಿ, ಮೇಲಿಂದ ಬಿದ್ದ ನೀರು ಈ ಹೋಲಲ್ಲಿ ಬಂದು ಒಂದೊಂದು ಡ್ರಾಪ್ ಆಗಿ ಇದರಲ್ಲಿ ಬೀಳುತ್ತೆ. ಪ್ರತಿಯೊಂದು ಡ್ರಾಪ್ ಇಲ್ಲಿ ಬೀಳುತ್ತೆ, ಬಂದ್ಬಿಟ್ಟು ಇಲ್ಲಿ ಫಿಲ್ಟ್ರಾಗಿ ನೀರು ಇರುತ್ತೆ. ಅಂದರೆ ಆಗಿನ ಟೈಮಲ್ಲಿ ಎಷ್ಟು ಆ್ಯಕ್ಯುರೇಟಾಗಿ ಒಬ್ಬ ಶಿಲ್ಪಿ ಒಬ್ಬ ಕೆಲಸ ಮಾಡ್ತಾ ಇದ್ದ ಅಂತೇಳಿ ಇದಕ್ಕೊಂದು ಎಕ್ಸಾಂಪಲ್ ಸಿಗುತ್ತೆ ನಿಮಗೆ. ಕರೆಕ್ಟ್ ಒಂದು ನೀರು ಬಿದ್ದು ಇಲ್ಲಿ ಒಂದೊಂದೇ ಡ್ರಾಪ್ ಆಗಿ ನೋಡಿ ಕರೆಕ್ಟ್ ಒಂದು ಹೋಲಲ್ಲಿ ಬೀಳ್ತಾ ಇತ್ತು. ಎಲ್ಲ ಕಡೆ ನೋಡ್ತಾ ಇರ್ಬೋದು 50 ರೂಪಾಯಿ ನೋಟ್ ಇಟ್ಕೊಂಡು ಈ ಫೋಟೋ ತೆಗಿತಿದ್ದಾರೆ. ಅದನ್ನು ಯಾಕೆ ತೆಗಿತಿದ್ದಾರೆ ಅಂತ ಹೇಳಿದರೆ, ನೀವು ನಿಮ್ಮ ಪರ್ಸಲ್ಲಿರುವಂತಹ 50 ರೂಪಾಯಿ ನೋಟಲ್ಲಿ ನೋಡ್ಬೋದು ಈ ಒಂದು ಚಿತ್ರ ಇದೆ. ಸೊ ಅದೇ ಚಿತ್ರ ಈ ಚಿತ್ರ. ಸೊ ನೋಡಿ 50 ರೂಪಾಯಿ ಈ ನೋಟ್ ನೋಡ್ಬೋದು. 2 ದೇಹ, ಒಂದು ನಂದಿ ಒಂದು ಆನೆ. ಇಲ್ಲಿ ಮುಚ್ಚಿದ್ರೆ ಆನೆ ಕಾಣುತ್ತೆ. ಆನೆ ಓಕೆನಾ. ಬುಲ್ಲು ಇದು ಬಂದಿರುತ್ತಲ್ಲ ಮೇಲ್ಗಡೆ, ಇದು ದೇಹ, ಇದು ಬಾಲ, ಇದು ಆನೆ. ಇದು ಆನೆ. ಒಂದು ದೇಹ 2 ಮುಖ ಪ್ರಾಣಿ. ಇದು ಇದೆಯಲ್ಲ ನೀರು ನಿಂದ್ರಿಕೆ. ಈಗಿನ ಇವಾಗೆಲ್ಲ ನಮ್ಮೆಲ್ಲ ಹತ್ರ ಟಾರ್ಚ್ ಎಲ್ಲ ಇದೆ, ಆಗಿನ ಕಾಲದಲ್ಲಿ ಇರಲಿಲ್ಲ. ಅವಾಗ ಏನು ಮಾಡ್ತಾ ಇದ್ರು, ಸುತ್ತ ಏನಿದೆಯಲ್ಲ ನೀರು ನಿಂದ್ರಿಸ್ತಾ ಇದ್ರು. ಈ ಮೇಲ್ಗಡೆ ಏನಲ್ಲ ಬೆಳಕಿನ ಕಿಂಡಿ ಮುಖಾಂತರ ಆ ನೀರು ಬಿದ್ದರೆ ಆ ಬೆಳಕು ರಿಫ್ಲೆಕ್ಟ್ ಆಗಲ್ಲ. ಅವಾಗ ಇಲ್ಲೆಲ್ಲ ಬೆಳಕಾಗಿರೋದು, ಆ ಸಿಸ್ಟಮ್ ಮಾಡಿದ್ರು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಇತಿಹಾಸವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇವತ್ತು ನಾನು ಬಂದಿರುವಂತಹ ಜಾಗ ನನ್ನ ಹಿಂದೆಗಡೆ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರ್ಬೋದು. ನಾನು ಬಂದಿರುವಂಥದ್ದು ಹಂಪಿಗೆ. ಸೊ ಲಾಸ್ಟ್ ಟೈಮ್ ನಾನು ಬಾದಾಮಿಗೆ ಹೋಗಿದ್ದೆ, ಇವತ್ತು ಹಂಪಿಯನ್ನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೇನೆ. ಸೊ ಹಂಪಿಯನ್ನು ನಾನು ತೋರಿಸಿದರೆ ನಿಮಗೆ ಸಾಕಾಗಲ್ಲ. ಇಲ್ಲಿ ಈ ಹಂಪಿಯನ್ನು ತೋರಿಸ್ಬೇಕಂತಾದರೆ ನಿಮಗೆ ಒಂದು ಸಪ್ರೇಟ್ ಗೈಡೇ ಬೇಕು. ಸೊ ನಮ್ಮ ಜೊತೆ ಶೇಖರ್ ಅವರು ಇದ್ದಾರೆ. ಸೊ ಅವರು ಎಲ್ಲ ಜಾಗವನ್ನು ತೋರಿಸ್ತಾರೆ. ಸೊ ಈಗ ನಾವು ಯಾವುದು ವಿಠಲ ಟೆಂಪಲ್ ವಿಜಯ ವಿಠಲ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸೊ ಇದು ಫೇಮಸ್ ಯಾವುದು ಅಂತ ಹೇಳಿದರೆ, ನೀವು 50 ರೂಪಾಯಿ ನೋಟ್ ನೋಡಿರ್ಬೋದು, ಬ್ಲೂ ಕಲರ್. ಸೊ ಅದರಲ್ಲಿ ಇರುವಂತಹ ಆ ಒಂದು ಚಾರಿಯಟ್ ಏನು ಹೇಳ್ತೀವಿ, ಅದು ಇಲ್ಲೇ ಇರುವ ಕಲ್ಲಿನ ರಥ. ಓಕೆ. ಸೊ ಹಾಗೆಯೇ ನಮ್ಮ ಜೊತೆ ನಮ್ಮ 3 ಫ್ರೆಂಡ್ಸ್ ಕೂಡ ಇದ್ದಾರೆ. ಸೊ ಇವರೊಟ್ಟಿಗೆ ಸೇರಿ ನಾವು ಇತಿಹಾಸವನ್ನು ಇಲ್ಲಿಂದ ತಿಳಿಯೋಣ. ಸೊ ಹೋಗುವ. ಎಷ್ಟೊಂದು 800 ಮೀಟರ್ಸ್ ಹೋಗಬೇಕು, 900 ಮೀಟರ್ಸ್ 900 ಮೀಟರ್ಸ್ ಹೋಗ್ಬೇಕಂತೆ. ಸೊ ನಿಮಗೆ ಬೇಕಿದ್ರೆ ಬಗ್ಗಿಯಲ್ಲಿ ಹೋಗ್ಬೇಕಂತಂದ್ರೆ ಬಗ್ಗಿಯಲ್ಲಿ ಕೂಡ ಹೋಗ್ಬೋದು. ಬ್ಯಾಟ್ರಿ ವೆಹಿಕಲ್ ಇದೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಒಬ್ಬರಿಗೆ 20 ರೂಪಾಯಿ ಚಾರ್ಜಸ್ ಆಗುತ್ತೆ. ಓಕೆ. ಅಪ್ ಅಂಡ್ ಡೌನ್. ಓಕೆ. ಇಲ್ಲಿಂದ ಟಿಕೆಟ್ ತೊಗೊಂಡು ಸೀದೋಗಿ ಅಲ್ಲಿ ಟೆಂಪಲ್ ಹತ್ರ ಡ್ರಾಪ್ ಮಾಡ್ತಾರೆ. ಓಕೆ. ಟೆಂಪಲಲ್ಲಿ ನೋಡ್ಕೊಂಡು ಬಂದಮೇಲೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಮತ್ತೆ ಇಲ್ಲಿ ಡ್ರಾಪ್ ಮಾಡ್ತಾರೆ. ಓಕೆ. ನಮ್ಮ ವಿಜಯನಗರ ಟೈಮಲ್ಲಿ ಪ್ರತಿಯೊಂದು ದೇವಸ್ಥಾನದ ಮುಂದೆ ಒಂದು ಬಜಾರ್ ಇದೆ, ಅಂದರೆ ಮಾರುಕಟ್ಟೆ. ಪ್ರತಿಯೊಂದು ಟೆಂಪಲ್ ಮುಂದ್ಗಡೆ ಒಂದೊಂದು ಮಾರುಕಟ್ಟೆ. ಈಗ ನಾವು ಹೋಗ್ತಿರೋ ಮಾರುಕಟ್ಟೆ ಬಂದ್ಬಿಟ್ಟು ವಿಜಯ ವಿಠಲ ಟೆಂಪಲ್ ಮಾರುಕಟ್ಟೆ. ಮಾರುಕಟ್ಟೆ ಏನು ಇದಕ್ಕೆ ಸ್ಪೆಷಲ್ ಅಪ್ಪ ಅಂದರೆ ಕುದುರೆಯ ಮಾರ್ಕೆಟ್. ವಿರೂಪಾಕ್ಷ ಟೆಂಪಲ್ ಮುಂದೆ ಹೋದರೆ ನಮಗೆ ಆಗಿನ ಕಾಲದಲ್ಲಿ ಸೇರು ಮತ್ತು ಬಳ್ಳಗಳಿಂದ ಡೈಮಂಡ್ ನಳೀತಾ ಇದೆ ಅಂತ ನಾವು ಒಂದು ಕತೆ ಕೇಳಿದ್ವಿ. ಓಕೆನಾ. ಅದು ಆ ಮಾರ್ಕೆಟ್. ಆದರೆ ಇದು ಕುದುರೆ ಮಾರ್ಕೆಟ್, ಅಂದರೆ ಇರಾಕ್ ಪರ್ಷಿಯನ್ನಿಂದ ವಿಶೇಷ ತಳಿಯಾದಂಥ ಕುದುರೆಗಳನ್ನ ತೊಗೊಂಬಂದಿಲ್ಲಿ ಮಾರ್ತಾ ಇದ್ರು. ಅಂದರೆ ಹಂಪಿಲಿ ತುಂಬ ದೊಡ್ಡ ಬಿಸ್ನೆಸ್ ಹಬ್ ಇತ್ತು. ಅವಾಗ ತುಂಬ ದೊಡ್ಡ ಮಾರುಕಟ್ಟೆ ಇತ್ತು. ಪ್ರಪಂಚದಾದ್ಯಂತ ಎಲ್ಲ ವ್ಯಾಪಾರಿಗಳು ಬಂದು ಇಲ್ಲಿ ಕುದುರೆಗಳನ್ನ ಮಾರ್ತಾಯಿದ್ರು ಮತ್ತು ಕೊಂಡ್ಕೊಳ್ತಾ ಇದ್ರು. ಅದಕ್ಕೆ ಫೇಮಸ್ ಇದು. ಅದರ ನೆನಪಿಗೋಸ್ಕರ ಈ ಮಾರ್ಕೆಟ್ ಮುಂದ್ಗಡೆ ಒಂದು ಕುದುರೆ ಗೊಂಬೆ ಮಂಟಪ ಅಂತ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾಣ್ತಾ ಇದ್ದಲ್ಲ, ಇದು ಪರಂಕುಶ ಮಂಟಪ ಅಂತೇಳಿ, ಉತ್ಸವ ಮಂಟಪ ಅಂತ ಹೇಳ್ತೀವಲ್ಲ, ಉತ್ಸವ ಮಂಟಪ. ಕೃಷ್ಣ ಮತ್ತು ರುಕ್ಮಿಣಿ ಐಡಲ್ಸ್ನ ತಗೊಂಬಂದು ಪೂಜೆ ಮಾಡಿಬಿಟ್ಟು ಇಲ್ಲಿ ಎಲ್ಲ ಜನಗಳಿಗೆ, ಅಂದರೆ ಆಗಿನ ಟೈಮಲ್ಲಿ ಹೆಂಗಿತ್ತಂದರೆ ಎಲ್ಲ ಜನಾಂಗದವರಿಗೆ ಎಲ್ಲರಿಗೂ ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ. ಹಾಗಾಗಿ ಆದರೆ ಏನು ಮಾಡ್ತಾಯಿದ್ರು, ಆ ಉತ್ಸವ ಮೂರ್ತಿಗಳನ್ನ ತಂದು ಇಲ್ಲಿ ಕೂಡಿಸ್ತಾಯಿದ್ರು. ಅಂದರೆ ಸಾಮಾನ್ಯ ವರ್ಗ ಜನಗಳಿಗೆ, ಯಾಕಂದರೆ ರಾಜ ಪರಿವಾರಕ್ಕೆ ಮಾತ್ರ ಇರ್ತಾಯಿತ್ತು ಒಳಗಡೆ. ಓಕೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇರ್ತಾಯಿತ್ತು. ಸಾಮಾನ್ಯ ಜನ, ಸೈನಿಕರು, ಇಲ್ಲಿ ಲೋಕಲ್ ಜೀವನ ಮಾಡ್ತಿರೋಂಥ ಜನಗಳಿಗೆ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು, ಇಲ್ಲಿ ಬಂದು ಅದನ್ನ ದರ್ಶನ ತೊಗೊತಾಯಿದ್ರು. ಇದೇ ನಿಮ್ಗೆ ಕಾಣ್ತಾ ಇದೆಯಲ್ಲ ಸರ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಮನೆ ಕಟ್ತೀವಿ ಅಂದರೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ.
ಅದೇ ಥರ ಈ ಟೆಂಪಲ್ಗೆ ಒಂದು ಇದು ಬ್ಲೂ ಪ್ರಿಂಟ್. ಓಕೆ ಓಕೆನಾ? ಇದು ಇದೆಯಲ್ಲ ಹಾಂ ಬೇಸ್ಮೆಂಟ್, ಹಾಂ ಇದು ಒಂದು 3 4 ಮಂಟಪ, ಹಾಂ ಮೇಲೆ ಛಾವಣಿ, ಗೋಪುರ. ಓಕೆ ಓಕೆನಾ? ಒಂದು ಹಾಂ ಇದು ಕುದುರೆ ನೋಡ್ಬೋದು ಡಿಸೈನಾಗಿ. ಮಂಗೋಲಿ ಮತ್ತು ಪರ್ಷಿಯನ್, ಅರಬ್, ಇರಾಕಿಂದ ಬಂದು ವ್ಯಾಪಾರಿಗಳು ಕುದುರೆನ ಕರ್ಕೊಬಂದು ವ್ಯಾಪಾರ ಮಾಡ್ತಾಯಿದ್ರು ಅಂತ ಚಿತ್ರ ಇದೆ. ಇಡೀ ಟೆಂಪಲ್ ಸುತ್ತಲೇ ಇದೆ. ಹಾಂ ಒಂದೊಂದು ಚಿತ್ರನೂ ಒಂದೊಂದು ವಿಭಿನ್ನ ಶೈಲಿಯಾಗಿದೆ. ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ ಗೊತ್ತಾಗುತ್ತೆ. ಮಂಗೋಲಿಯನ್ ಒಂಥರ ಇರ್ತಾರೆ, ಪರ್ಷಿಯನ್ ಒಂಥರ ಇರ್ತಾರೆ, ಅರಬ್ರು ಒಂಥರ ಇರ್ತಾರೆ. ಹಿಂಗಲ್ಲಿ ತೋರಿಸ್ತೀನಿ ಮುಂದ್ಗಡೆ. ಓಕೆ ಓಕೆ ಓಕೆ. ಇದು ಇದೆಯಲ್ಲ ಸಂಗೀತ ಮಂಟಪ. ಒಂದು ಕಂಬದಲ್ಲಿ 16 ಕಂಬ ಅಂತಾರಲ್ಲ, ಒಂದು ಸಂಗೀತದಲ್ಲಿ ಹೊಡೆದ್ರೆ 14 ಕಂಬದಲ್ಲಿ ಅದೇ ಸಾರಿ ಗಾಮ ಪಾದ ನಿಸ ಕೇಳಿಸುತ್ತೆ. ಅದು ಇದು ಮೇಲೆ ಛಾವಣಿ. ಎಲ್ಲ ಕಡೆ ನೋಡ್ತಾ ಇರ್ಬೋದು 50 ರೂಪಾಯಿ ನೋಟ್ ಇಟ್ಕೊಂಡು ಈ ಫೋಟೋ ತೆಗಿತಿದ್ದಾರೆ. ಅದನ್ನು ಯಾಕೆ ತೆಗಿತಿದ್ದಾರೆ ಅಂತ ಹೇಳಿದರೆ, ನೀವು ನಿಮ್ಮ ಪರ್ಸಲ್ಲಿರುವಂತಹ 50 ರೂಪಾಯಿ ನೋಟಲ್ಲಿ ನೋಡ್ಬೋದು ಈ ಒಂದು ಚಿತ್ರ ಇದೆ. ಸೊ ಅದೇ ಚಿತ್ರ ಈ ಚಿತ್ರ. ಸೊ ನೋಡಿ 50 ರೂಪಾಯಿ ಈ ನೋಟ್, 50 ರೂಪಾಯಿ ನೋಟಲ್ಲಿರುವಂತಹ ಈ ಚಾರಿಟಿ ಇಲ್ಲಿರುವಂತಹ ಹಂಪಿಯ ವಿಠ್ಠಲ ಟೆಂಪಲ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟು ಚುರುಕಾಗಿತ್ತು ಅಂತೇಳಿ ಒಂದು ಸಿಂಬಲಿಕ್ ಆಗಿ ಈ ಪ್ರಾಣಿ ಮುಖಾಂತರ ತೋರಿಸಿದ್ದಾರೆ. ಕುದುರೆ ವೇಗ, ಆನೆಯಷ್ಟು ಬಲಶಾಲಿ, ನರಿಯಷ್ಟು ಚಾಣಾಕ್ಷ, ಹುಲಿಯಷ್ಟು ಪವರ್. ಅಂದರೆ ಪಂಜೆ ಎತ್ತಿ ಹೊಡೆದ್ರೆ ಅದು ಮುಗೀತು, ಯಾವ ಮನುಷ್ಯನಿಗೆ ಉಳಿಯಲ್ಲ. ಆ ಸಿಂಬಲಿಕ್ಕಾಗಿ ಮಾಡಿರೋದು. ಆನೆ ಅಂದರೆ ಭಾರ ಹೊರುವಂಥ ಪ್ರಾಣಿ. ಇದು ವಿಜಯನಗರ ಸಾಮ್ರಾಜ್ಯ ಅಂತ ಸಿಂಬಲಿಕ್. ವಿಜಯನಗರ ಸಾಮ್ರಾಜ್ಯ ಮೇಲೆ ಹುಲಿಯ ಕಾಲು, ಓಕೆ, ಕುದುರೆ ಬಾಡಿ ಅಂದರೆ ವೇಗ, ಕುದುರೆ ವೇಗ. ಉಗುರು ಕಾಣ್ತಾ ಇದೆಯಲ್ಲ, ಪಂಜ, ಓಕೆನಾ? ಆನೆ ಟ್ರಂಕು, ಓಕೆನಾ? ಸ್ವಲ್ಪ ಈ ಕಡೆಗೆ ಬನ್ನಿ. ನರಿ ಕಿವಿ, ಓಕೆನಾ? ಅಂದರೆ ವಿಜಯನಗರ ಟೈಮಲ್ಲಿ ಒಬ್ಬ ಶಿಲ್ಪಿಯ ಚಾಣಾಕ್ಷ ಎಷ್ಟಿತ್ತು ಅಂತೇಳಿ ಇಲ್ಲಿ ನೋಡಬಹುದು. 2 ದೇಹ ಒಂದೇ ಮುಖ, ಈ ಕಡೆ ಒಂದು ದೇಹ, ಈ ಕಡೆ ಒಂದು ದೇಹ, 2 ಕಾಲು, 2 ಕೈ, 2 ಕಾಲು, ಒಂದೇ ಮುಖ. ನಿಮಗೆ ಇನ್ನೂ ವಿಸ್ತೃಪ ಬೇಕಂದರೆ ಇದ್ರ ಬಗ್ಗೆ ಇನ್ನೊಂದು ಅದು ಪಿಕ್ಚರ್ಸ್ ಇದೆ, ಹೋಗೋಣ. Second one is a mother monkey listening to baby monkey by both hands. Third is a Shivalingam, top is a king cobra, Shiva Nag and Shesh Nag. Or fourth one is a Lord Hanuman is flying in the ocean, face, body, tail, ear one leg, flying Hanuman. ಟೆಂಪಲ್ನ ಎಷ್ಟು ಚಾತುರ್ಯದಿಂದ ನಿರ್ಮಾಣ ಮಾಡಿದಾರೆ ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ಬೋದು. ಮಳೆಗಾಲದಲ್ಲಿ ಫಿಲ್ಟ್ರ್ ಹೆಂಗೆ ಆಗ್ತಾಯಿತ್ತು ನೀರು ಅಂತೇಳಿ, ಓಕೆನಾ? ಮೇಲಿಂದ ಬಿದ್ದ ನೀರು ಈ ಹೋಲಲ್ಲಿ ಬಂದು ಒಂದೊಂದು ಡ್ರಾಪ್ ಆಗಿ ಇದರಲ್ಲಿ ಬೀಳುತ್ತೆ. ಪ್ರತಿಯೊಂದು ಡ್ರಾಪ್ ಇಲ್ಲಿ ಬೀಳುತ್ತೆ, ಬಂದ್ಬಿಟ್ಟು ಇಲ್ಲಿ ಫಿಲ್ಟರ್ ಆಗಿ ನೀರು ನಿಲ್ತೆ. ಅಂದರೆ ಎಷ್ಟು ಅಂದರೆ ಆಗಿನ ಟೈಮಲ್ಲಿ ಎಷ್ಟು ಆ್ಯಕ್ಯುರೇಟಾಗಿ ಒಬ್ಬ ಶಿಲ್ಪಿ ಒಬ್ಬ ಕೆಲಸ ಮಾಡ್ತಾ ಇದ್ದ ಅಂತೇಳಿ ಇದಕ್ಕೊಂದು ಎಕ್ಸಾಂಪಲ್ ಸಿಗುತ್ತೆ ನಿಮಗೆ. ಕರೆಕ್ಟ್ ಒಂದು ನೀರು ಬಿದ್ದು ಇಲ್ಲಿ ಒಂದೊಂದೇ ಡ್ರಾಪ್ ಆಗಿ ನೋಡಿ ಕರೆಕ್ಟ್ ಒಂದು ಹೋಲಲ್ಲಿ ಬೀಳ್ತಾ ಇತ್ತು. ಇದು ಇದೆಯಲ್ಲ ನೀರು ನಿಂದ್ರಿಕೆ. ಈಗಿನ ನಾವು ಇವಾಗೆಲ್ಲ ನಮ್ಮನೆಲ್ಲ ಹತ್ರ ಟಾರ್ಚ್ ಎಲ್ಲ ಇದೆ, ಆಗಿನ ಕಾಲದಲ್ಲಿ ಇರಲಿಲ್ಲ. ಅವಾಗ ಏನು ಮಾಡ್ತಾ ಇದ್ರು, ಸುತ್ತ ಏನಿದೆಯಲ್ಲ ನೀರು ನಿಂದ್ರಿಸ್ತಾ ಇದ್ರು. ಈ ಮೇಲ್ಗಡೆ ಏನಲ್ಲ ಬೆಳಕಿನ ಕಿಂಡಿ ಮುಖಾಂತರ ಆ ನೀರು ಬಿದ್ದರೆ ಆ ಬೆಳಕು ರಿಫ್ಲೆಕ್ಟ್ ಆಗೋದು. ಅವಾಗ ಇಲ್ಲೆಲ್ಲ ಬೆಳಕಾಗಿರೋದು, ಆ ಸಿಸ್ಟಮ್ ಮಾಡಿದ್ರು. ಈಗ ಒಂದು ಸಿಲ್ವರ್ ಫೈಲ್ ಹಿಡಿದ್ರೆ ಗೊತ್ತಾಗುತ್ತೆ, ಈ ಥರ ಮಾಡಿದ್ರೆ ನೀರಿದ್ರೆ ರಿಫ್ಲೆಕ್ಟ್ ಚೆನ್ನಾಗಿ ಕಾಣುತ್ತೆ ನಿಮಗೆ, ಇಲ್ಲೆಲ್ಲ ಬೆಳಕಾಗುತ್ತೆ. ಈ ಥರ ಟಾರ್ಚ್ ಬೇಕಂತ ಇಲ್ಲ ಅವಶ್ಯಕತೆ. ಇವಾಗೆಲ್ಲ ಟಾರ್ಚ್ ಇದೆ, ಮುಂಚೆ ಎಲ್ಲ ಇರಲಿಲ್ವಲ್ಲ, ಅವಾಗ ಆ ಥರ ಸಿಸ್ಟಮ್ ಇತ್ತು.
ವರ್ಲ್ಡ್ ಓಪನ್ ಮ್ಯೂಸಿಯಂ ಅಂತೇಳಿ. ಇಷ್ಟು ದೊಡ್ಡ ಓಪನ್ ಆಗಿರೋ ಪ್ಲೇಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಹಂಪಿಲಿ ಬಿಟ್ಟರೆ. ಎಲ್ಲ ಟೆಂಪಲ್ಸು ಒಂದು ಮ್ಯೂಸಿಯಂ ಅಂದರೆ ಹೆಂಗೆ ಚಿಕ್ಕ ಒಳಗಡೆ ಇರುತ್ತೆ ರೂಮಲ್ಲಿ ಆ ಥರ, ಬಟ್ ಇದು ಹಂಪಿ ಇದು ಓಪನ್ ಆಗಿದೆ. ಪ್ರತಿ ಕಲ್ಲಿನಲ್ಲಿ ಒಂದು ಪ್ರತಿ ಒಂದು ಕಲ್ಲಿನಲ್ಲೂ ಒಂದು ಕೆತ್ತನೆ ಇದೆ, ಪ್ರತಿ ಒಂದು ಕಲ್ಲಿನಲ್ಲೂ ಒಂದು ಸ್ಟೋರಿ ಇದೆ, ಒಂದು ಕತೆ ಇದೆ. ಆ ಕಥೆಯನ್ನು ತಿಳಿಬೇಕಾದ್ರೆ ಹಂಪಿಗೆ ಬರಬೇಕು. ಹಂಪಿಗೆ ಬರಬೇಕು. ಅದ್ರ ನಮ್ಮ ಸಾಂಸ್ಕೃತಿಕ ನಗರಿ ಹೆಂಗಿತ್ತು ಅಂತೇಳಿ ತಿಳ್ಕೊಬೇಕಂದ್ರೆ ಹಂಪಿಗೆ ಬಂದು ನೋಡಬೇಕು. ಯಾವ ಥರ ಇಲ್ಲಿ ರೆಕಾರ್ಡ್ ಆಗಲಿಲ್ಲ ಅದಕ್ಕೋಸ್ಕರ. ಸೊ ಇವರು ಇಷ್ಟೊಂದೆಲ್ಲ ಹೇಳಿದ್ರು. ಸೊ ಇವರಿಗೆ ಈ ಇನ್ಫಾರ್ಮೇಶನ್ ಹೇಗೆ ಅಂತ ಅವ್ರ ಹತ್ರ ಕೇಳುವ. ಹಾಂ, ನಮಗೆ ಈ ಇನ್ಫಾರ್ಮೇಷನ್ ಹೆಂಗೆ ತಿಳಿಯುತ್ತಂದರೆ, ಕೆಲವು ಬುಕ್ಸ್ ಓದಿದ್ದೀವಿ. ವಿಜಯನಗರದ ಮೇಲೆ ತುಂಬ ಬುಕ್ಸ್ ಇದ್ದಾವೆ. ಈಗ ತಾನೇ ಹೇಳಿದೆ ರಾಬರ್ಟ್ ಸಿವಿಲ್ ಅಂತೇಳಿ, ಅವರೊಂದು ರಿಯಲ್ ಬುಕ್ ಬರೆದಿದ್ದಾರೆ ರಾಬರ್ಟ್ ಸಿವಿಲ್ ಅಂತೇಳಿ, ದಿ ಫರ್ಗಟನ್ ಎಂಪೈರ್ ಆಫ್ ಹಂಪಿ ಅಂತೇಳಿ ವಿಜಯನಗರದ. ಅದು ತುಂಬ ಚೆನ್ನಾಗಿದೆ ಬುಕ್. ಅದು ಓದಿದರೆ ವಿಜಯನಗರ ಹಿಸ್ಟ್ರಿ ನಿಮಗೆ ರಿಯಲ್ ಹಿಸ್ಟ್ರಿ ಗೊತ್ತಾಗುತ್ತೆ, ಯಾವ ಥರ ಇತ್ತು ಅಂತೇಳಿ. ಅವ್ರೊಂದು ಬುಕ್ ಬರ್ದಿದ್ದಾರೆ, ಅದು ನೋಡ್ಬೋದು ನೀವು. ಹಾಗೆಯೇ ನಿಮಗೆ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಡಿಪಾರ್ಟ್ಮೆಂಟ್ ನಮಗೆ ಒಂದು 3 ತಿಂಗಳು ಕಾಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದಾದ ನಂತರ ನಮಗೊಂದು ID ಕಾರ್ಡ್ ಕೊಡ್ತಾರೆ ಇಲ್ಲಿ ಗೈಡ್ ಮಾಡಲಿಕ್ಕೆ. ಇದಾದ ID ಕಾರ್ಡ್. ಈಗ ಇನ್ನೊಂದೇನೆಂದರೆ, ಈಗ ನನಗೆ ಈ ಇತಿಹಾಸದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನನಗೆ ಈ ವೀಕ್ಷಕರಲ್ಲಿ ಸುಮಾರು ಜನರಿಗೆ ಅವರಿಗೂ ಗೈಡ್ ಆಗಬೇಕಂತಾದರೆ ಆಗಲಿಕ್ಕೆ ಚಾನ್ಸಸ್ ಇದೆಯಾ? ಚಾನ್ಸಸ್ ಇಲ್ಲ, ಅದು ಮಾತ್ರ ಲೋಕಲ್ಸ್ಗೆ ಮಾತ್ರ ಇದೆ. ಲೋಕಲ್ ಐಡೆಂಟಿಟಿ ಇದ್ದರೆ ಕೊಡ್ತಾರೆ, ಎಲ್ಲರಿಗೂ ಕೊಡೋಲ್ಲ. ಯಾಕಂದರೆ ಇಲ್ಲಿ ಕೆಲವರಿಗೆ ಉದ್ಯೋಗ ಅವಕಾಶ ಕಲ್ಪಿಸೋಕ್ಕೋಸ್ಕರ ಸರ್ಕಾರ ಇದೊಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ನೀವು ಸ್ಕ್ಯಾನರ್ ನೋಡ್ಬೋದು ಇಲ್ಲೆಲ್ಲ ಯಾವ ಕಂಬದಲ್ಲಿ ಯಾವುದಾದ್ರು ಮ್ಯೂಸಿಕ್ ಬರ್ತಾ ಇದ್ದು ಅಂತೇಳಿ ನೀವು ನೋಡ್ಬೋದು. ಪ್ರತಿಯೊಂದು ಕಂಬದಲ್ಲಿ ನಿಮಗೆ ಒಂದೊಂದು ಥರ ಮ್ಯೂಸಿಕ್ ಇದೆ. ಅದು ನೀವು ಗೂಗಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ಬರುತ್ತೆ. ಈಗಾಗಲೇ ಹೇಳಿದೆ ಇದನ್ನು ಸಂಗೀತ ಮಂಟಪ ಅಂತ ಹೇಳ್ತಾರೆ ಅಂತ. ಸೊ ಈಗ ಇದರ ಒಳಗಡೆ ಎಂಟ್ರಿ ಇಲ್ಲ ಅಂತೆ. ಇವಾಗಿಲ್ಲ, 2014ರಿಂದ ಬಂದ್ ಮಾಡಿದ್ದಾರೆ. 2014ರಿಂದ ಬಂದ್ ಮಾಡಿದ್ದಾರಂತೆ. ಸೊ ಅದನ್ನು ಯಾಕೆ ಬಂದ್ ಮಾಡಿದ್ದಾರೆ? ಅದೇ ಜನ ಕೀ ತಗೊಂಡು ಹೊಡೆಯೋದು, ಕಲ್ ತಗೊಂಡು ಹೊಡೆಯೋದು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಮೇಲ್ಗಡೆ ಒಂದು ಪದರೆಲ್ಲ ಕಿತ್ತೋಗ್ಬಿಟ್ಟಿದೆ. ಅದು ಒರಿಜಿನಾಲಿಟಿ ಹಾಳಾಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಎಲ್ಲರೂ ಬಂದ್ ಮಾಡಿದ್ದಾರೆ. ಒಂದು ವೇಳೆ ನಾವೀಗ ಅದನ್ನು ಮುಟ್ಟಿದ್ರೆ ಈಗ ಬರುತ್ತೆ, ಸೌಂಡ್ ಬರುತ್ತೆ. ಈಗ ಬರುತ್ತೆ, ಬಟ್ ಮುಂಚೆ ಇದ್ದಷ್ಟು ಕ್ಲಾರಿಟಿ ಬರಲ್ಲ ಅವಾಗ. ಯಾಕಂದ್ರೆ ಸ್ಯಾಂಡಲ್ವುಡ್ ಅದಕ್ಕೆ ಆದಂತ ಪರಿಣಿತರು ಇದ್ರು. ಇವಾಗ ನಮಗೆ ಗೊತ್ತಿಲ್ಲ ಹೆಂಗ್ ಹೊಡ್ಬೇಕಂತ. ಯಾರು ಏನೇನು ಕೆಲಸ ಮಾಡೋಕೆ ಅದನ್ನೇ ಮಾಡ್ಬೇಕು. ಈಗ ಸಂಗೀತ ಬಾರಿಸೋದ್ರೆ ಅವ್ರಿಗೊಂದು ಇದಿರುತ್ತೆ, ರಿದಮ್ ಇರುತ್ತೆ, ಹೆಂಗ್ ಮಾಡ್ಬೇಕು, ಯಾವ ಥರ ಹೊಡಿಬೇಕಂತೇಳಿ. ಈಗ ನೀವು ಹೊಡೆದ್ರೆ ಆಗಲ್ಲ, ಅವ್ರ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಜಾಗಟೆ. ಇದು ಜಾಗಟೆ ನೋಡಿ, ಇದು ಸ್ಕ್ಯಾನ್ ಮಾಡಿದ್ರೆ ಜಾಗಟೆ ಮ್ಯೂಸಿಕ್ ಬರುತ್ತೆ. ಪ್ರತಿಯೊಂದು ಕಲ್ಲಲ್ಲಿ ಡಮೂರ್ ಇದೆ, ಆ ಕಡೆ ಈ ಕಡೆ ಜಾಗಟೆ ಇದೆ, ಈ ಕಡೆ ತರಂಗದ ಇದೆ. ಏನೇ ಅವಲ್ಲ ಇಟ್ಲ ಇದು ಜಾಗಟೆನಾ? ಜಲತರಂಗದ ಇಲ್ಲಿದೆ. ಸೊ ಈ ಹಂಪಿಗೆ ಬಂದರೆ ನಿಮಗೆ ಒಂದು ಟಿಕೆಟ್ ತೊಗೊಳ್ಬೇಕಾಯ್ತಾ. ಈ ಒಂದು ಟಿಕೆಟ್ 40 ರೂಪೀಸ್ ಆಗುತ್ತೆ. ನೀವು ಇಂಡಿಯನ್ ಆದರೆ 40 ರೂಪೀಸ್, ಫಾರಿನರ್ ಆದರೆ 60 ರೂಪೀಸ್ ಆಯಿತಾ. ಈ ಒಂದೇ ಟಿಕೆಟಲ್ಲಿ ನಿಮಗೆ 4-5 ಜಾಗಗಳನ್ನು ನೋಡ್ಬೋದಂತೆ. ಸೊ ಈಗ ನಾವು ಫಸ್ಟ್ ಜಾಗವನ್ನು ನೋಡ್ತಾ ಇದ್ದೇವೆ, ಈ ವಿಠ್ಠಲ ಟೆಂಪಲ್. ಅಲ್ಲಿ ಅದರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೂಡ ನೋಡಿದ್ದೀರಾ. ಈಗ ಇಲ್ಲಿಂದ ನಾವು ಬೇರೆ ಜಾಗಗಳಿಗೆ ಹೋಗ್ತೇವೆ. ಸೊ ಬೇರೆ ಯಾವುದೆಲ್ಲ ಜಾಗಗಳಿದೆ ಅದನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ವಾಪಸ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಇಲ್ಲಿ ಬರೋದಂತ ಆದರೆ ನಡ್ಕೊಂಡಾದರೂ ಬರ್ಬೋದು, ಅಥವಾ ಈ ಥರ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಕೂಡ ಬರ್ಬೋದು. ಎಲೆಕ್ಟ್ರಿಕ್ ಗಾಡಿ ಅಂತ ಆದರೆ ನೀವು ಅಲ್ಲಿ ಒಂದು ದೊಡ್ಡ ಕ್ಯೂ ಇದೆ. ಅಂದರೆ ಇವತ್ತು ಲಾಂಗ್ ವೀಕೆಂಡ್ ಆಗಿರೋ ಕಾರಣ ದೊಡ್ಡ ಒಂದು ಕ್ಯೂ ಇದೆ. ಸೊ 20 ರೂಪಾಯಿ ಕೊಟ್ಟು ಇಲ್ಲಿ ತನಕ ಬಂದು ಬಿಡ್ತಾರೆ. ಹಾಗೆಯೇ ಟಿಕೆಟನ್ನು ಪಿಕಪ್ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ಇದಿಷ್ಟು ಹಂಪಿಯ ಈ ವಿಠ್ಠಲ ದೇವಸ್ಥಾನದಿಂದ.